ಹಲೋ ಸ್ಟೂಡೆಂಟ್ಸ್, ನೆಕ್ಸ್ಟ್ ಟಾಪಿಕ್ ನೋಡೋಣ. ನಮ್ಮ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆ್ಯಂಡ್ ಆಪರೇಷನ್ಸಲ್ಲಿ ಅದು ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್. ಬಿಫೋರ್ ಗೋಯಿಂಗ್ ಫಾರ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್, ಲೆಟ್ us ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್. ಬ್ಯಾಂಕರ್, ಬ್ಯಾಂಕಿಂಗ್, ಅದರದ್ದು ಮೀನಿಂಗ್ ನೋಡೋಣ, ಡೆಫಿನೇಷನ್ಸ್ ನೋಡೋಣ. According to Section 5, subsection C of the Banking Regulation Act 1949, a banker is a person who undertakes business of banking. Banking means, ಇಲ್ಲೇನು ಹೇಳಿದ್ದಾರೆ, ಅಕಾರ್ಡಿಂಗ್ ಟು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949, ಬ್ಯಾಂಕರ್ ಯಾರು? ಒಬ್ಬ ಪರ್ಸನ್ ಕ್ಯಾನ್ ಬಿ ಇಂಡಿವಿಜುವಲ್ ಆರ್ ಎಂಟಿಟಿ ಆರ್ ಬಿಸ್ನೆಸ್, ಅ ಕಂಪನಿ, ಅದು ಪರ್ಸನ್ ಅಂತ ಹೇಳ್ತೀವಿ. ಹೂ ಅಂಡರ್ಟೇಕ್ಸ್ ದ ಬ್ಯಾಂಕಿಂಗ್ ಬಿಸ್ನೆಸ್ನ ಮಾಡೋರು ಬ್ಯಾಂಕರ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಲೆಟ್ us see what is banking. Banking means Section 6 of the Banking Regulation Act, accepting deposit from public for the purpose of lending, repaying on demand or otherwise withdrawable by check, draft, order or otherwise. ಬ್ಯಾಂಕಿಂಗ್ ಅಂದ್ರೇನು? ಬ್ಯಾಂಕಿಂಗ್ ಅಂದರೆ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್ಕಿಂದ ಡೆಪಾಸಿಟ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಸೇವಿಂಗ್ಸನ್ನು ತಗೋತಾ ಇದ್ದಾರೆ. ಫಾರ್ ದ ಪರ್ಪಸ್ ಆಫ್ ಲೆಂಡಿಂಗ್, ಯಾಕೆ ತಗೋತಾ ಇದ್ದಾರೆ? ಅದನ್ನು ಅವರು ಸುಮ್ಮನೆ ಇಟ್ಕೊಳ್ಳಲ್ಲ. ದೇ ವಿಲ್ ಲೆಂಡ್ ಫಾರ್ ಸಮ್ ಅದರ್ ನೀಡಿ ಪರ್ಪಸ್ ಆರ್ ದೇ ಆರ್ ಆಲ್ಸೋ ಇನ್ವೆಸ್ಟಿಂಗ್. ಆ್ಯಂಡ್ ದೆನ್ ರೀಪೇಬಲ್ ಆನ್ ಡಿಮ್ಯಾಂಡ್. ಅದೇ ಜನರಲ್ ಪಬ್ಲಿಕ್ ಯಾರು ಡೆಪಾಸಿಟ್ ಮಾಡಿರ್ತಾರೆ, ಅವರು ಡಿಮ್ಯಾಂಡ್ ಮಾಡಿದಾಗ ಅಥವಾ ವಿಡ್ರಾ ಮಾಡಿದಾಗ, ಯಾವ ಥರ ಚೆಕ್ಕಿಂದ ಅಥವಾ ಡ್ರಾಫ್ಟಿಂದ ಅಥವಾ ಬೇರೆ ಯಾವುದೇ ಆರ್ಡರಿಂದ ಅವರು ವಿಡ್ರಾ ಮಾಡಿದಾಗ ಅವರು ದೇ ಹ್ಯಾವ್ ಟು ರೀಪೇ ದ ಅಮೌಂಟ್. ಸೊ ದಿಸ್ ಇಸ್ ವಾಟ್ ಬ್ಯಾಂಕಿಂಗ್ ಅಂಡರ್ ಸೆಕ್ಷನ್ 6 ಆಫ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್. Next we'll see what are the other things in banker and banking. Next, customer ಅಂದ್ರೇನು ಅಂತ ನೋಡೋಣ. There is a NI Act, Negotiable Instrument Act 1881. ಅದರದ್ದು ಸೆಕ್ಷನ್ 131 ಅಥವಾ 131A ನಲ್ಲಿ ಏನು ಹೇಳುತ್ತೆ? ಕಸ್ಟಮರ್ ಅಂದರೆ ಅ ಪರ್ಸನ್ ಹೂ ಸೀಕ್ಸ್ ಟು ಓಪನ್ ಅ ಅಕೌಂಟ್ ವಿಚ್ ಬ್ಯಾಂಕರ್ ಅಕ್ಸೆಪ್ಟ್ಸ್ ವಿತ್ ಪ್ರಾಪರ್ ಇಂಟ್ರೊಡಕ್ಷನ್. ಯಾರೇ ಒಬ್ಬ ಮನುಷ್ಯ ಓಪನ್ ಮಾಡ್ತಾ ಇದ್ದಾನೆ ಅಕೌಂಟ್ ಬ್ಯಾಂಕಲ್ಲಿ ಆ್ಯಂಡ್ ಬ್ಯಾಂಕರ್ ಅಕ್ಸೆಪ್ಟ್ಸ್ ದ ಪ್ರಾಪರ್ ಇಂಟ್ರೊಡಕ್ಷನ್. ಬ್ಯಾಂಕರ್ ಏನು ಮಾಡ್ತಾರೆ? ಒಂದು ಪ್ರಾಪರ್ ಇಂಟ್ರೊಡಕ್ಷನ್ ಅಂತ ಮಾಡ್ತಾಯಿದ್ದೀವಿ. ಮೊದಲು ಫಸ್ಟ್ ಬ್ಯಾಂಕಲ್ಲಿ ಓಪನ್ ಮಾಡಬೇಕಾಗಿದ್ದ ಅಕೌಂಟು ಯಾರಾದರೂ ಒಬ್ಬರು ಅವನನ್ನು ಇಂಟ್ರೊಡ್ಯೂಸ್ ಮಾಡಬೇಕಿತ್ತು. ಯಾರು ಇಂಟ್ರೊಡ್ಯೂಸ್ ಮಾಡಬೇಕು? ಆ ಬ್ಯಾಂಕಲ್ಲಿ ಮೊದಲೇ ಅಕೌಂಟ್ ಇರೋರು. ಓಕೆ, ಇವರು ನನಗೆ ಗೊತ್ತು, ಇವ್ರದ್ದು ಕ್ರಿಡೆನ್ಷಿಯಲ್ಸು, ಫೈನಾನ್ಷಿಯಲ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಒಂದು ಇಂಟ್ರೊಡಕ್ಷನ್ನ ಕೊಡಬೇಕಿತ್ತು ಮೊದಲು. ಇವಾಗ ಇಂಟ್ರೊಡಕ್ಷನ್ ಎಲ್ಲ ತೆಗೆದುಹಾಕ್ಬಿಟ್ಟಿದ್ದಾರೆ. ಎನಿಬಡಿ ಕ್ಯಾನ್ ಓಪನ್ ಅಕೌಂಟ್ ವಿತ್ KYC, ನೋ ಯುವರ್ ಕಸ್ಟಮರ್ ಅಂತ ಹೇಳಿ ಯಾವ್ಯಾವ ಡಾಕ್ಯುಮೆಂಟ್ಸ್ನ, ಪ್ರಾಪರ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ರೆ ಇಂಟ್ರೊಡಕ್ಷನ್ ಏನು ಬೇಕಿಲ್ಲ. ಮೊದಲು ಇಂಟ್ರೊಡಕ್ಷನ್ ಬೇಕಾಗ್ತಾಯಿತ್ತು. ಯಾರೇ ಒಬ್ಬರು ಬ್ಯಾಂಕರು ಮೊದಲೇ ಕಸ್ಟಮರ್ ಇದ್ದವರು, ಆ ಕಸ್ಟಮರ್ಸು ಪ್ರಾಪರ್ ಕಸ್ಟಮರ್ಸ್ ಇರೋರು. ಓಕೆ, ಯಾವ್ಯಾವುದೋ ಕಸ್ಟಮರ್ಸ್ ಅಲ್ಲ, ಡಿಫಾಲ್ಟ್ ಕಸ್ಟಮರ್ಸ್ ಅಲ್ಲ, ಪ್ರಾಪರ್ ಕಸ್ಟಮರ್ಸು ಇಂಟ್ರೊಡಕ್ಷನ್ನ ಮಾಡಬೇಕಾಗಿತ್ತು. ಓಕೆ, ದ ರಿಲೇಷನ್ಶಿಪ್ ಈಸ್ ನಾಟ್ ಬೇಸ್ಡ್ ಆನ್ ಫ್ರೀಕ್ವೆನ್ಸಿ ಆಫ್ ಟ್ರಾನ್ಸಾಕ್ಷನ್ ಆ್ಯಂಡ್ ಡ್ಯೂರೇಷನ್. ಏನು ಹೇಳ್ತಾ ಇದ್ದಾರೆ? ಕಸ್ಟಮರ್ ರಿಲೇಷನ್ಶಿಪ್ ಈಸ್ ಬೇಸ್ಡ್ ಆನ್ ಫ್ರೀಕ್ವೆನ್ಸಿ ಆಫ್ ದ ಈಸ್ ನಾಟ್ ಬೇಸ್ಡ್ ಆನ್ ದ ಫ್ರೀಕ್ವೆನ್ಸಿ ಆಫ್ ದ ಟ್ರಾನ್ಸಾಕ್ಷನ್. ಎಷ್ಟು ಫ್ರೀಕ್ವೆಂಟಾಗಿ ಅವರು ಟ್ರಾನ್ಸಾಕ್ಟ್ ಮಾಡ್ತಾರೆ, ಎಷ್ಟು ಡ್ಯೂರೇಷನಲ್ಲಿ ಅವರು ದುಡ್ಡನ್ನು ಡಿಪಾಸಿಟ್ ಇದು ಮಾಡ್ತಾರೆ ಅಂತ ನೋಡಿದಂತಲ್ಲ. ಆಲ್ಸೋ ಅ ಪರ್ಸನ್ ಹೂ ಅವೈಲ್ಸ್ ಸರ್ವೀಸಸ್ ಲೈಕ್ ಸೇಫ್ ಕಸ್ಟಡಿ. ಪ್ರಾಪರ್ ಇಂಟ್ರೊಡಕ್ಷನ್ ಯಾರು ಅಂತಂದರೆ ತುಂಬ ಜಾಸ್ತಿ ಯಾವುದು ಫ್ರೀಕ್ವೆನ್ಸಿ ಆಫ್ ಟ್ರಾನ್ಸಾಕ್ಷನ್ ಮತ್ತು ತುಂಬ ದಿನ ಇರೋರು ಅಂತಲ್ಲ. ಹಿ ಕ್ಯಾನ್ ಆಲ್ಸೋ with the less transaction and less duration also will do a proper introduction. Also a person who avails
ಸೇಫ್ ಕಸ್ಟಡಿ ತೊಗೊಂಡಿರ್ಬೋದು, ರೆಮಿಟೆನ್ಸ್ ಲಾಕರ್ ಫೆಸಿಲಿಟಿ ಮಾಡಿರ್ಬೋದು. ಈ ಥರ ಯಾರು ಬರೀ ಸೇಫ್ ಕಸ್ಟಡಿ ಮಾಡಿ ಲಾಕರ್ ಫೆಸಿಲಿಟಿ ಮಾಡಿದವ್ರನ್ನ ನಾವು ಕಸ್ಟಮರ್ ಅನ್ನಲ್ಲ, ಬಟ್ ಹಿ ಹ್ಯಾಸ್ ಟು ಓಪನ್ ಅ ಅಕೌಂಟ್ ಇನ್ ದ ಬ್ಯಾಂಕ್. ಬ್ಯಾಂಕಲ್ಲಿ ಪ್ರಾಪರಾಗಿ ಅಕೌಂಟ್ ಓಪನ್ ಮಾಡಿ ಟ್ರಾನ್ಸಾಕ್ಟ್ ಮಾಡಿರ್ಬೇಕು, ಅವನನ್ನು ಕಸ್ಟಮರ್ ಅಂತ ಹೇಳ್ತಾರೆ. A contractual relationship is established when the customer tenders an account opening form to open the account and the banker accept it. ಯಾವಾಗ ಅಕೌಂಟ್ ಓಪನಿಂಗ್ ಫಾರ್ಮ್ನ ಅವನು ಕೊಟ್ಟಿರಬೇಕು, ಆಮೇಲೆ ಆ ಅಕೌಂಟ್ ಓಪನಿಂಗ್ ಫಾರ್ಮ್ನ ಬ್ಯಾಂಕ್ ಅವರು ಅಕ್ಸೆಪ್ಟ್ ಮಾಡಿದಾಗ ಅವನು ಪ್ರಾಪರಾಗಿ ಕಸ್ಟಮರ್ ಆಗ್ತಾನೆ. ಜಸ್ಟ್ ಸೇಫ್ ಲಾಕರು ಅಥವಾ ಸೇಫ್ಟಿ ಇದು ಕಸ್ಟಡಿನ ಇಟ್ಕೊಂಡ್ರೆ ಅವನು ಕಸ್ಟಮರ್ ಆಗಲ್ಲ. ಹಿ ಹ್ಯಾಸ್ ಟು ಓಪನ್ ಅನ್ ಅಕೌಂಟ್ ಇನ್ ದ ಬ್ಯಾಂಕ್, ದೆನ್ ಓನ್ಲಿ ಹಿಲ್ ಬಿಕಮ್ ಅ ಕಸ್ಟಮರ್ ಇನ್ ದ ಬ್ಯಾಂಕ್. ಇನ್ನೂ ಒಂದಷ್ಟು ಡೆಫಿನೇಷನ್ಸ್ ನೋಡೋಣ, ಬ್ಯಾಂಕರ್ ಅಂದ್ರೆ ಏನು ಅಂತ. ಆ್ಯಸ್ ಪರ್ ಡೆಫಿನೇಷನ್ ಆಫ್ ಡಾಕ್ಟರ್ H.C. Hart, banker is defined as a banker or bank is a person or company carrying on the business of receiving money and collecting draft for customers, subject to the obligation of honoring checks drawn upon them from time to time by the customers to the extent of the amounts available in their current account. ಇಲ್ಲೇನು ಹೇಳ್ತಾರೆ ಅಂದರೆ ಡಾಕ್ಟರ್ H.C. ಹಾರ್ಟ್, ಬ್ಯಾಂಕರ್ ಯಾರು ಅಂತಂದರೆ ಎನಿ ಪರ್ಸನ್ ಆರ್ ಅ ಕಂಪನಿ. ನಾನು ಮೊದಲೇ ಹೇಳಿದೆ, ಪರ್ಸನ್ ಅಂತಂದರೆ ಒಬ್ಬ ಇಂಡಿವಿಜುವಲ್ ಅಂತಲೇ ಅಲ್ಲ, ಎನಿ ಕಂಪನಿ ಹೂಸ್ ಕ್ಯಾರಿಂಗ್ ಆನ್ ದ ಬಿಸ್ನೆಸ್ ಮಾಡಬೇಕು. ಏನು ಬಿಸ್ನೆಸ್ ಮಾಡಬೇಕು? ರಿಸೀವಿಂಗ್ ದ ಮನಿ, ದೇ ಹ್ಯಾವ್ ಟು ಟೇಕ್ ದ ಡೆಪಾಸಿಟ್ ಫ್ರಮ್ ದ ಪಬ್ಲಿಕ್ ಆ್ಯಂಡ್ ಕಲೆಕ್ಟಿಂಗ್ ದ ಡ್ರಾಫ್ಟನ್ನ ಕಲೆಕ್ಟ್ ಮಾಡಬೇಕು ಫಾರ್ ಕಸ್ಟಮರ್ಸ್ ಸಬ್ಜೆಕ್ಟ್ ಟು ದ ಆಬ್ಲಿಗೇಷನ್. ಏನು ಆಬ್ಲಿಗೇಷನ್ ಇರುತ್ತೆ ಬ್ಯಾಂಕರ್ಗೆ ಅಂತಂದರೆ ಹಾನರಿಂಗ್ ಚೆಕ್ ಫಾರ್ ವಿಡ್ರಾನ್. ನೆಕ್ಸ್ಟ್ ಅವರು ಡಿಮ್ಯಾಂಡ್ ಮಾಡ್ತಾರೆ, ನನ್ನ ದುಡ್ಡು ವಾಪಸ್ ಕೊಡಿ, ನಾನು ಚೆಕ್ ಕೊಡ್ತಾಯಿದ್ದೀನಿ, ಅಥವಾ ಯಾರಿಗೋ ಒಬ್ರಿಗೆ ಚೆಕ್ ಕೊಟ್ಟಿದ್ದಾರೆ, ಆ ಪರ್ಟಿಕ್ಯುಲರ್ ಚೆಕ್ನ ಹಾನರ್ ಮಾಡಬೇಕು. ದೇ ಶುಡ್ ಬಿ ಹಾನರಿಂಗ್. ಅವ್ರು ಎಷ್ಟು ಹೇಳಿರ್ತಾರೆ ಆ ದುಡ್ಡನ್ನು ಬೇರೆ ಅಕೌಂಟ್ಗೂ ಬೇರೆಯವ್ರಿಗೂ ಟ್ರಾನ್ಸ್ಫರ್ ಮಾಡಬೇಕು. ಚೆಕ್ ಡ್ರಾನ್ ಅಪಾನ್ ದೆಮ್ ಫ್ರಮ್ ಟೈಮ್ ಟು ಟೈಮ್. ಇಟ್ಸ್ ಲೈಕ್ ಯಾವಾಗ ಅವರು ಈ ಥರ ರಿಕ್ವೆಸ್ಟ್ ಕೊಡ್ತಾರೆ ಅವಾಗವಾಗ ಈ ಕೆಲಸನ ಬ್ಯಾಂಕರ್ ಮಾಡಬೇಕು. ಬೈ ದ ಕಸ್ಟಮರ್ ಟು ದ ಎಕ್ಸ್ಟೆಂಟ್ ಆಫ್ ಅಮೌಂಟ್ಸ್ ಅವೈಲಬಲ್ ಇನ್ ದೇರ್ ಕರೆಂಟ್ ಅಕೌಂಟ್. ಓಕೆ, ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಹೇಳಿದ್ದಾರೆ ಅಂದರೆ, ಇಟ್ ಈಸ್ ದ್ಯಾಟ್ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು. ಓಕೆ, ಇಟ್ ಈಸ್ ನಾಟ್ ದ್ಯಾಟ್ ಎಕ್ಸಸ್ ಅಮೌಂಟ್ನ ಕೊಡಬೇಕು. ಇವಾಗ ಯಾವುದೋ ಒಂದು ಅಕೌಂಟಲ್ಲಿ 50,000 ಇದೆ ಅಂತಂದರೆ ಅವನು ಚೆಕ್ ಕೊಟ್ಟಿದ್ದಾನೆ 40,000, ಓಕೆ 35,000, ಅಪ್ ಟು 50,000 ಆಲ್ಸೋ ದೇ ಕ್ಯಾನ್ ಡೂ ದೀಸ್ ಸರ್ವಿಸಸ್. ಅವನು 50,000 ರೂಪಾಯಿ ಅಂತ ಅಂದ್ರೂ ಅಲ್ಲೇನಾಯಿತು, 50,000 ಅಷ್ಟೇ ರೂಪಾಯಿ ಇದೆ. 50,000 ರೂಪಾಯಿ ಅಂದರೆ ಆ ಚೆಕ್ಕು ವಿಡ್ರಾ ಮಾಡೋಕ್ಕಾಗಲ್ಲ. ಇಟ್ ಈಸ್ ಎಕ್ಸಸ್ ಆಫ್ ₹1. ಸೊ ಇಟ್ ಹ್ಯಾಸ್ ಟು ಬಿ ಡಿಸ್ಹಾನರ್ ಆಗಿಬಿಡುತ್ತೆ, ಅವರು ಕೊಡೋಕ್ಕಾಗಲ್ಲ. ಸೊ ದ ಥಿಂಗ್ ಈಸ್ ವಾಟ್ ದೇ ಆರ್ ಟೆಲಿಂಗ್ ಇಸ್ ಕಸ್ಟಮರ್, the banker will give or will honor the checks only up to the extent of the amount available in the current accounts or any account. Okay, or SB account, current account, whatever ಎಷ್ಟಿರುತ್ತೆ ಅಷ್ಟು ಮಾತ್ರ ಅವರು ಹಾನರ್ ಮಾಡೋಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಬಟ್ ಆ ಕಸ್ಟಮರು ಪರ್ಮಿಷನ್ ತೊಗೊಂಡ್ರೆ ಬ್ಯಾಂಕರ್ ಹತ್ರ ಸ್ವಲ್ಪ ಓವರ್ ಡ್ರಾಫ್ಟ್ ಫೆಸಿಲಿಟಿ ಇಸ್ಕೊಂಡ್ರೆ ದೆನ್ ದೇ ಕ್ಯಾನ್ ಡೂ ಇಟ್. ದಟ್ ಈಸ್ ಅ ಡಿಫ್ರೆನ್ಸ್ ಇನ್ ಐಡಿಯಾ. ಓಕೆ, ಅದರ್ವೈಸ್ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಮಾತ್ರ ಅವರು ಹಾನರ್ ಮಾಡಬೇಕಾಗುತ್ತೆ. ದಿಸ್ ಡೆಫಿನೇಷನ್ ಟೆಲ್ಸ್ ದ ಫೀಚರ್ಸ್ ಆಫ್ ಅನ್ ಇನ್ಸ್ಟಿಟ್ಯೂಷನ್ ಟು ಬಿ ಕಾಲ್ಡ್ ಬ್ಯಾಂಕರ್. ನೆಕ್ಸ್ಟು ಈ ಡೆಫಿನೇಷನ್ ಮೇಲೆ ಫೀಚರ್ಸ್ನ ನೋಡೋಣ. ಏನೇನಪ್ಪ ಇದೆ ಈ ಫೀಚರ್ಸು ಅಂತಂದರೆ, ಫಸ್ಟ್ ಒನ್, ರಿಸೀವಿಂಗ್ ಮನಿ ಆ್ಯಂಡ್ ಕಲೆಕ್ಟಿಂಗ್ ಡ್ರಾಫ್ಟ್. ದಿಸ್ ಮೀನ್ಸ್ ಅಕ್ಸೆಪ್ಟಿಂಗ್ ಮನಿ ಆನ್ ಕರೆಂಟ್ ಅಕೌಂಟ್ಸ್ ಆ್ಯಂಡ್ ಕಲೆಕ್ಟಿಂಗ್ ದ ಚೆಕ್ಸ್ ಆ್ಯಂಡ್ ಡ್ರಾಫ್ಟ್ ಆನ್ ಬಿಹಾಫ್ ಆಫ್ ದ ಕಸ್ಟಮರ್. ಇಲ್ಲಿ ದೇ ಆರ್ ಟೆಲಿಂಗ್ ಕರೆಂಟ್ ಅಕೌಂಟ್ಸ್ ಅಂತ. ಇಟ್ ಈಸ್ ನಾಟ್ ಓನ್ಲಿ ಕರೆಂಟ್ ಅಕೌಂಟ್ಸ್, ಬೇರೆ ಯಾವುದಾದ್ರು ಅಕೌಂಟು ಆಗುತ್ತೆ.
ಫಸ್ಟ್ ಏನು ದೇ ಹ್ಯಾವ್ ಟು ರಿಸೀವ್ ಮನಿ, ದ ಡೆಪಾಸಿಟ್ಸ್ ಕಸ್ಟಮರ್ ಮಾಡ್ತಾಯಿದ್ದಾರೆ, ಓಕೆ, ಅದನ್ನು ಅವರು ಅವ್ರ ಅಕೌಂಟ್ಗೆ ಜಮಾ ಮಾಡಬೇಕು, ಖಾತೆಗೆ ಜಮಾ ಮಾಡಬೇಕು. ಕಲೆಕ್ಟಿಂಗ್ ಡ್ರಾಫ್ಟ್ ಅಂತಂದರೆ ಬೇರೆ ಅಕೌಂಟಿಂದ ಟ್ರಾನ್ಸ್ಫರ್ ಆಗ್ತಾಯಿದೆ, ಬೇರೆಯವರಿಂದ ಇಲ್ಲಿ ಟ್ರಾನ್ಸ್ಫರ್ ಆಗ್ತಾಯಿದೆ, ಬೇರೆಯವ್ರು ಯಾರೋ ಚೆಕ್ ಕೊಟ್ಟಿದ್ದಾರೆ, ಆ ಚೆಕ್ನ ಇಲ್ಲಿ ಡೆಪಾಸಿಟ್ ಮಾಡಿದೆ ನಾನು ನನ್ನ ಅಕೌಂಟ್ಗೆ, ಅದನ್ನು ಆನರ್ ಮಾಡೋದು. ಚೆಕ್ ಇರ್ಬೋದು, ಡ್ರಾಫ್ಟ್ ಇರ್ಬೋದು, ಏನೇ ಒಂದು ಕಲೆಕ್ಷನ್ ಮಾಡಬೇಕಾಗಿರುತ್ತೆ ಅಮೌಂಟು, that has to be done by the bank, okay, on behalf of the customer. Next point ಏನು ಅಂತಂದರೆ the obligation of honoring checks drawn upon them, making payment across the counter on demand by the customer to the extent of money available at the credit of the customer account or up to the sanction limit in case of overdraft. ಇಲ್ಲಿ ಕಲೆಕ್ಷನ್ ಆಫ್ ಮನಿ ಆಯಿತು ಫಸ್ಟ್ ಪಾಯಿಂಟ್. ಇಲ್ಲಿ ಸೆಕೆಂಡ್ ಒನ್ ಏನು, ದೇ ಆರ್ ಗಿವಿಂಗ್ ದ ಮನಿ ಆನ್ ದ ಚೆಕ್ ವಿತ್ಡ್ರಾನ್, ಚೆಕ್ ಡ್ರಾನ್, ಅಥವಾ ಬೇರೆಯವ್ರಿಗೆ ಯಾರಿಗೋ ಪೇಮೆಂಟ್ ಮಾಡಿದ್ದಾರೆ, ಆ ಪೇಮೆಂಟ್ ಮಾಡಿದ್ದು ಡಿಮ್ಯಾಂಡ್ ಡ್ರಾಫ್ಟು ಚೆಕ್ ಏನೋ ಕೊಟ್ಟಿದ್ದಾರೆ. ಆವಾಗ ಏನಾಗುತ್ತೆ, ಬಿಕಾಸ್ ಆಫ್ ದ್ಯಾಟ್ ಚೆಕ್ ಇವರು ಪೇಯಿಂಗ್ ಬ್ಯಾಂಕರ್ ಆಗ್ತಾರೆ. ಸೊ ಪೇಯಿಂಗ್ ಬ್ಯಾಂಕರ್ ಎಷ್ಟು ಪೇ ಮಾಡಬೇಕು ಅಷ್ಟು ಮಾಡ್ತಾರೆ. ಎಕ್ಸ್ಟೆಂಟ್ ಆಫ್ ಮನಿ ಅವೈಲೇಬಲ್ ಅಟ್ ದ ಕ್ರೆಡಿಟ್ ಆಫ್ ಕಸ್ಟಮರ್ ಅಕೌಂಟ್, ಅವ್ರ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟು, ಅಥವಾ ಇನ್ ಕೇಸ್ ಆಫ್ ಅಪ್ ಟು ದ ಸ್ಯಾಂಕ್ಷನ್ ಲಿಮಿಟ್ ಆಫ್ ದ ಓಲ್ಡ್ ಡ್ರಾಫ್ಟ್. ಇವಾಗ ಓಲ್ಡ್ ಡ್ರಾಫ್ಟ್ 50,000 ಇದೆ, ಆವಾಗ ಅಪ್ ಟು ದ್ಯಾಟ್ ಲಿಮಿಟ್ ದೆ ಕ್ಯಾನ್ ಗಿವ್ ದ ಓಲ್ಡ್ ಡ್ರಾಫ್ಟ್ ಫೆಸಿಲಿಟಿ. ಓಕೆ, ಫಸ್ಟ್ ಒನ್ ಏನು, ರಿಸೀವಿಂಗ್ ದ ಮನಿ, ಹಿಯರ್ ಗಿವಿಂಗ್ ದ ಮನಿ ಫ್ರಮ್ ದ ಅಕೌಂಟ್. ಆ್ಯಂಡ್ ದ third point is the main line of activity of the organization should be the banking business. ಯಾವುದೇ ಒಂದು ಇನ್ಸ್ಟಿಟ್ಯೂಟು ಓಪನ್ ಮಾಡಿದ್ದೀವಿ ನಾವು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ ಅಂತ ಬೇರೆ ಬೇರೆ ಏನೋ ಕೆಲಸ ಮಾಡಿದ್ರೆ ಆಗಲ್ಲ. ಸೊ ದೆರ್ ವಾಸ್ ಒನ್ ಕೇಸ್ ಸ್ಟ್ಯಾಫರ್ಡ್ ವರ್ಸಸ್ ಹೆನ್ರಿ 1915 ವೇರ್ ಮಿಸ್ಟರ್ ಲಬರ್ಟರ್ಚ್ ಅಂತ ಒಬ್ಬ ಮನುಷ್ಯ ಹೂ ಕ್ಯಾರಿಡ್ ಔಟ್ ವೇರಿಯಸ್ ಟೈಪ್ಸ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಇನ್ ದ ಆರ್ಗನೈಸೇಷನ್ ಅಲಾಂಗ್ ವಿತ್ ದ ಸಮ್ ಆಫ್ ದ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್. ದುಡ್ಡು ಕೊಡೋದು, ದುಡ್ಡು ಇಸ್ಕೊಳ್ಳೋದ್ರ ಜೊತೆ ಬೇರೆ ಯಾವುದ್ಯಾವುದೋ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾನೆ. ಆ್ಯಂಡ್ ಅಕಾರ್ಡಿಂಗ್ ಟು ದ್ಯಾಟ್ ಕೋರ್ಟ್ ಏನು ಡಿಸಿಷನ್ ತಗೋತು ಅಂತಂದರೆ ಅವನದು ಮೇನ್ ಬಿಸ್ನೆಸ್ ಬ್ಯಾಂಕಿಂಗ್ ಇರಲಿಲ್ಲ. ಹಿ ಹ್ಯಾಡ್ ಅ ವೆರೈಟೀಸ್ ಆಫ್ ಬಿಸ್ನೆಸ್ ಆ್ಯಸ್ ಅ ಮೇನ್ ಬಿಸ್ನೆಸ್. ಹಾಗಾಗಿ ಅದನ್ನು ನಾವು ಬ್ಯಾಂಕಿಂಗ್ ಬಿಸ್ನೆಸ್ ಅಂತ ನಾವು ತಗೊಳಕ್ಕಾಗಲ್ಲ ಅಂತ ಅಂದರು. ಸೊ ಯಾವುದೇ ಒಂದು ಆರ್ಗನೈಸೇಷನ್ನು ಅದು ಬಿಸ್ನೆಸ್ ಮಾಡ್ತಿದೆ ಅಂತಂದರೆ ಮೇನ್ ಬ್ಯಾಂಕಿಂಗ್ ಇರಬೇಕು. ಫಾರ್ ಎಕ್ಸಾಂಪಲ್ ಇವಾಗ SBI ತೊಗೊಳ್ಳೋಣ, SBI ಮೇನ್ ಏನು ಬ್ಯಾಂಕಿಂಗ್ ಬಿಸ್ನೆಸ್ಸು, ಅದ್ರದ್ದು ಸಬ್ ಆ್ಯಕ್ಟಿವಿಟೀಸ್ ಏನು ಮ್ಯೂಚುವಲ್ ಫಂಡ್ ಇದೆ, ಇನ್ಶೂರೆನ್ಸ್ ಇದೆ, ಅದು ಸಪ್ರೇಟ್ ಎಂಟಿಟಿ ಆಗೋಗುತ್ತೆ. ಆದರೆ ಮೇನಾಗೇನು SBIದು ಇಟ್ ಈಸ್ ಅ ಬ್ಯಾಂಕಿಂಗ್. ಸೊ ಯಾವುದೇ ಒಂದು ಆ್ಯಕ್ಟಿವಿಟಿನ ಒಂದು ಬಿಸ್ನೆಸ್ ಮಾಡ್ತಾಯಿದೆ ಒಬ್ಬ ಮನುಷ್ಯ ಮಾಡ್ತಾಯಿದ್ದಾನೆ ಅಂತಂದರೆ ಅವನದು ಮೇನ್ ಆ್ಯಕ್ಟಿವಿಟಿ ಏನು ನೋಡಬೇಕು. ಇಫ್ ಇಟ್ ಈಸ್ ಟೇಕಿಂಗ್ ದ ಮನಿ ಆ್ಯಂಡ್ ಲೆಂಡಿಂಗ್ ದ ಮನಿ, ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಅಂತಂದರೆ ದ್ಯಾಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಥವಾ ಪರ್ಸನ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಬ್ಯಾಂಕರ್. ಓಕೆ, ಸೊ ಬ್ಯಾಂಕಿಂಗ್ ಆ್ಯಕ್ಟಿವಿಟಿ ಏನು ಅಂತಂದರೆ ಅಕ್ಸೆಪ್ಟಿಂಗ್ ದ ಡೆಪಾಸಿಟ್, ಪೇಯಿಂಗ್ ದ ಸೇಮ್ ಡೆಪಾಸಿಟ್ ವೆನ್ ಇಟ್ ಈಸ್ ಡಿಮಾಂಡೆಡ್. ಓಕೆ, ಅದು ಆರ್ಗನೈಸೇಷನ್ ಅಥವಾ ಮನುಷ್ಯ ಈ ಕೆಲಸನ ಮೇನಾಗಿ ಮಾಡಿರಬೇಕು. ದೆನ್ ಓನ್ಲಿ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಬ್ಯಾಂಕರ್ ಆರ್ ಅ ಬ್ಯಾಂಕ್. ಸೊ ಇನ್ ಇಂಡಿಯನ್ ಕಾಂಟೆಕ್ಸ್ಟ್ ಬಂದಾಗ ಈ ಬ್ಯಾಂಕ್ ಅಥವಾ ಬ್ಯಾಂಕರ್ನ ಫಸ್ಟು ನಾವು ಒಂದು ಕಮಿಷನ್ ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ದೇ ಅಂಡರ್ಸ್ಟುಡ್ ದ ಟರ್ಮ್ ಬ್ಯಾಂಕ್ ಆರ್ ಬ್ಯಾಂಕರ್ ಬೈ ಜಾನ್ ಹಿಲ್ಟನ್ ಯಂಗ್ ಕಮಿಷನ್ ಅಂತ 1926. ಇದನ್ನು ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಆ್ಯಂಡ್ ಫಿನಾನ್ಸ್ ಅಂತಲೇ ಹೇಳ್ತಾರೆ. ಈ 1926 ಏನು ಕಮಿಷನ್ ಸೆಟ್ ಮಾಡಿದ್ರು, ದೇ ಅಂಡರ್ಸ್ಟುಡ್ ದ ಟರ್ಮ್ ವಾಟ್ ಈಸ್ ಬ್ಯಾಂಕ್ ಆ್ಯಂಡ್ ಬ್ಯಾಂಕರ್. ಆಮೇಲೆ ದೇ ಗೇವ್ ಆಲ್ ದ ಡಿಸ್ಕ್ರಿಪ್ಷನ್, ಬ್ಯಾಂಕ್ ಅಂದ್ರೇನು, ಬ್ಯಾಂಕರ್ ಅಂದ್ರೇನು, ಬ್ಯಾಂಕಿಂಗ್ ಅಂದ್ರೇನು. ಆಮೇಲೆ ಆ ಕಮಿಷನಿಂದ ಇಂಡಿಯನ್ ಕಂಪನೀಸ್ ಆ್ಯಕ್ಟ್, ಅಮೆಂಡ್ಮೆಂಟ್ ಆ್ಯಕ್ಟ್, ಅಲ್ಲಿ ತನಕ ಯಾವುದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1914 ಬಂದಿರಲಿಲ್ಲ. ಅಲ್ಲಿ ತನಕ ಈ ಕಮಿಷನ್ ಏನೇನು ಹೇಳ್ತಿತ್ತು ಅದನ್ನು ಮಾಡಿದ್ರು. ಆಮೇಲೆ ಈ ಕಮಿಷನ್ನ 1949 ಬ್ಯಾಂಕಿಂಗ್ ಕಂಪನೀಸ್ ಆ್ಯಕ್ಟಾಗಿ ರೀನೇಮ್ ಮಾಡಿದ್ರು. ದ ಇಂಡಿಯನ್ ಬ್ಯಾಂಕಿಂಗ್ ಕಂಪನೀಸ್ ಆ್ಯಕ್ಟ್ 1949ನ 1966 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟಾಗಿ ಕನ್ವರ್ಟ್ ಮಾಡಿದ್ರು.
ಅದರಲ್ಲಿ ಬ್ಯಾಂಕರ್ ಅಂತ ಏನು ಅಂತ ಹೇಳ್ತಾರೆ ಅಂದರೆ ಎನಿ ಕಂಪನಿ ವಿಚ್ ಟ್ರಾನ್ಸಾಕ್ಟ್ಸ್ ದ ಬಿಸ್ನೆಸ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ ಈಸ್ ಕಾಲ್ಡ್ ಅ ಬ್ಯಾಂಕಿಂಗ್ ಕಂಪನಿ. ಮತ್ತು ಯಾವುದೇ ಒಂದು ಕಂಪನಿ ಟ್ರಾನ್ಸಾಕ್ಟ್ ಮಾಡುತ್ತೆ ಬ್ಯಾಂಕಿಂಗ್ ಬಿಸ್ನೆಸ್ಸಲ್ಲಿ, ಅದನ್ನು ಬ್ಯಾಂಕಿಂಗ್ ಅಂತ ಹೇಳಕ್ಕೆ ಹೋದ್ರು. ದ ಟರ್ಮ್ ಬ್ಯಾಂಕಿಂಗ್ ಹ್ಯಾಸ್ ಬೀನ್ ಡಿಫೈನ್ಡ್ ಆ್ಯಸ್ ಅಕ್ಸೆಪ್ಟಿಂಗ್ ಫಾರ್ ದ ಪರ್ಪಸ್ ಆಫ್ ಲೆಂಡಿಂಗ್ ಆರ್ ಇನ್ವೆಸ್ಟಿಂಗ್. ಅಕ್ಸೆಪ್ಟ್ ಮಾಡ್ತಾರೆ, ಯಾವುದು ಮನಿ ಅಕ್ಸೆಪ್ಟ್ ಮಾಡ್ತಾರೆ ಫಾರ್ ದ ಪರ್ಪಸ್ ಆಫ್ ಲೆಂಡ್ ಮಾಡೋಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬೈ ದ ಬ್ಯಾಂಕರ್, ಆಫ್ ಡೆಪಾಸಿಟ್ ಆಫ್ ಮನಿ ಫ್ರಮ್ ದ ಪಬ್ಲಿಕ್ಕಿಂದ ತೊಗೊಳ್ಳೋದು ಡೆಪಾಸಿಟ್ಸ್ನ. ರೀಪೇಯಬಲ್ ಆನ್ ಡಿಮ್ಯಾಂಡ್ ಆರ್ ಅದರ್ವೈಸ್, ಅದನ್ನು ರೀಪೇ ಮಾಡಬೇಕು ಪಬ್ಲಿಕ್ಗೆ ಯಾವಾಗ ಡಿಮ್ಯಾಂಡ್ ಇರಬೇಕು, ಅದರ್ವೈಸ್ ಆಲ್ಸೋ ಲೈಕ್ ವಿಡ್ರಾಲ್ ಬೈ ದ ಚೆಕ್, ಡ್ರಾಫ್ಟ್, ಅದರ್ ಆರ್ಡರ್ಸ್. ಸೇಮ್ ನಾವು ಮೊದಲು ಏನು ನೋಡಿದ್ವಿ ಅದೇ ಇಲ್ಲಿ ಹೇಳಿದ್ದಾರೆ. ಸೆಕ್ಷನ್ 45 ಸಬ್ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ 9C ಏನು ಹೇಳುತ್ತೆ ಅಂತಂದರೆ, ದಿಸ್ ಇಸ್ ವಾಟ್ ಇಟ್ ಈಸ್ ಸೇಸ್. ಡೆಪಾಸಿಟ್ನ ಅಕ್ಸೆಪ್ಟ್ ಮಾಡಬೇಕು. ಯಾಕೆ ಅಕ್ಸೆಪ್ಟ್ ಮಾಡ್ತಾರೆ? ಆ ಡೆಪಾಸಿಟಿಂದ ಒಂದು ದೇ ಕ್ಯಾನ್ ಲೆಂಡ್ ಟು ಅದರ್ಸ್ ಆರ್ ಇನ್ವೆಸ್ಟ್ ಟು ಅದರ್ಸ್. ಆ ಡೆಪಾಸಿಟ್ ಯಾವಾಗ ಡಿಮ್ಯಾಂಡ್ ಬರುತ್ತೆ ಪಬ್ಲಿಕ್ಕಿಂದ ಟು ರೀಪೇಡ್, ಚೆಕ್ಕಿಂದ ಇರ್ಬೋದು, ಡ್ರಾಫ್ಟಿಂದ ಇರ್ಬೋದು, ಬೇರೆ ಯಾವುದೇ ಆರ್ಡ್ರ್ ಇರ್ಬೋದು, ಅದರಲ್ಲಿ ರೀಪೇ ಮಾಡ್ತಾರೆ. ಸೊ ದಿಸ್ ವಾಟ್ ಅಕಾರ್ಡಿಂಗ್ ಟು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟಲ್ಲಿ ಹೇಳೋಂಥ ಬ್ಯಾಂಕರ್ ಡೆಫಿನೇಷನ್. ಸೆಕ್ಷನ್ 6 ಆಫ್ ದ ಆ್ಯಕ್ಟ್, ಯಾವುದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್, ಒಂದಷ್ಟು ಫಂಕ್ಷನ್ಸ್ ಆಫ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ ಹೇಳಿದ್ದಾರೆ. ಯಾವುದ್ಯಾವುದಪ್ಪ ಫಂಕ್ಷನ್ಸ್ ಅಂದರೆ, ಫಸ್ಟ್ ಒನ್ ದ ಬಾರೋಯಿಂಗ್, raising or taking up of money in the form of deposit in time, current or saving account. ಯಾವುದೇ ಫಾರ್ಮಲ್ಲಿ ಬಾರೋ ಮಾಡ್ಬೋದು ಅಥವಾ ಅದನ್ನು ಒಟ್ಟಿನಲ್ಲಿ ಡೆಪಾಸಿಟ್ಸ್, ಕಸ್ಟಮರ್ಸಿಂದ ಡೆಪಾಸಿಟ್ಸ್ ತೊಗೋಬೋದು. ಯಾವುದು ಫಿಕ್ಸ್ಡ್ ಡೆಪಾಸಿಟ್ಸ್, ಕರೆಂಟ್ ಡೆಪಾಸಿಟ್ಸ್, ಸೇವಿಂಗ್ ಡೆಪಾಸಿಟ್ಸ್, ಈ ಥರನ ತೊಗೊಳ್ಳೋಂಥದ್ದು. ಸೆಕೆಂಡ್ ಒನ್ ದ ಡ್ರಾಯಿಂಗ್, ಮೇಕಿಂಗ್, ಅಕ್ಸೆಪ್ಟಿಂಗ್, ಡಿಸ್ಕೌಂಟಿಂಗ್, ಬೈಯಿಂಗ್, ಸೆಲ್ಲಿಂಗ್, ಕಲೆಕ್ಟಿಂಗ್ ಆ್ಯಂಡ್ ಡೀಲಿಂಗ್ ಇನ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಯಾವುದೇ ಒಂದು ಬಿಲ್ಸ್ ಆಫ್ ಎಕ್ಸ್ಚೇಂಜು ಡ್ರಾ ಮಾಡೋದು, ಅಕ್ಸೆಪ್ಟ್ ಮಾಡೋದು, ಡಿಸ್ಕೌಂಟ್ ಮಾಡೋದು, ಬೈ ಮಾಡೋದು, ಸೇಲ್ ಮಾಡೋದು, ಕಲೆಕ್ಟ್ ಮಾಡೋದು, ಇದನ್ನೆಲ್ಲ ಮಾಡೋದು. ಮತ್ತು ಹಂಡೀಸ್ ಅಂತ ಒಂದು ಗೌರ್ಮೆಂಟ್ ಹಂಡೀಸ್ ಅಂತ ಹೇಳ್ತಾರೆ, ಪ್ರಾಮಿಸರಿ ನೋಟ್, ದಿಸ್ ಆರ್ ಆಲ್ ವಿತ್ ದ ಲೋನ್ಸ್. ಪ್ರಾಮಿಸರಿ ಪ್ರೋ ನೋಟ್ ಅಂತ ಹೇಳ್ತಾರೆ, ಕೂಪನ್ಸು, ಡ್ರಾಫ್ಟು, ಬಿಲ್ಸ್ ಆಫ್ ಲ್ಯಾಡಿಂಗು, ರೈಲ್ವೆ ರಿಸಿಪ್ಟ್ಸು, ವಾರಂಟ್ಸು, ಡಿಬೆಂಚರ್ ಸರ್ಟಿಫಿಕೇಟ್ಸು, ಸ್ಕ್ರಿಪ್ಟ್ಸ್ ಅಂತ ಹೇಳ್ತಾರೆ, ಅಗೇನ್ ಇಟ್ಸ್ ಗೌರ್ಮೆಂಟ್ ಸ್ಕ್ರಿಪ್ಟ್ಸ್, and other instrument transferable or negotiable which is accepting. ಅದನ್ನೆಲ್ಲ ನಾವೇನು ಮಾಡ್ತೀವಿ, ವಿಲ್ ಅಗೇನ್ ಡ್ರಾ ಮಾಡ್ಬೋದು, ಅಕ್ಸೆಪ್ಟ್ ಮಾಡ್ಬೋದು, ಡಿಸ್ಕೌಂಟ್ಸ್ ಮಾಡಿ. ಇದೇನು ಹೇಳಿದ್ದಾರೆ, ಬಿಲ್ಸ್ ಆಫ್ ಎಕ್ಸ್ಚೇಂಜು, ಅಂಡೀಸು, ಪ್ರಾಮಿಸರಿ ನೋಟ್, ದಿಸ್ ಆರ್ ಆಲ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟ್ಸ್ನ ಬೈ ಮಾಡೋದು, ಸೇಲ್ ಮಾಡೋದು, ಕಲೆಕ್ಟ್ ಮಾಡೋದು, ಡೀಲ್ ಮಾಡೋದು, ಡಿಸ್ಕೌಂಟ್ ಮಾಡೋದು, ಅಕ್ಸೆಪ್ಟ್ ಮಾಡೋದು, ಇಷ್ಟನ್ನ ಮಾಡೋ ಅಂಥದ್ದು ಆ್ಯಕ್ಟಿವಿಟೀಸ್, ಫಂಕ್ಷನ್ಸ್. ನೆಕ್ಸ್ಟ್ ಗ್ರಾಂಟಿಂಗ್ ಆ್ಯಂಡ್ ಇಶ್ಯೂಯಿಂಗ್ ಲೆಟರ್ ಆಫ್ ಕ್ರೆಡಿಟ್, ಟ್ರಾವೆಲರ್ಸ್ ಚೆಕ್ ಆ್ಯಂಡ್ ಸರ್ಕ್ಯುಲರ್ ನೋಟ್. ಟ್ರಾವೆಲರ್ಸ್ ಚೆಕ್, ಲೆಟರ್ ಆಫ್ ಕ್ರೆಡಿಟ್ ತೊಗೊಳೋದಕ್ಕೆ ಲೆಟರ್ ಕೊಡೋದು ಕಸ್ಟಮರ್ಸ್ಗೆ, ಅಥವಾ ಟ್ರಾವೆಲ್ಸ್ ಚೆಕ್, ಬೇರೆ ಕಂಟ್ರಿಗೆ ಹೋದಾಗ ಟ್ರಾವೆಲ್ ಚೆಕ್, ಇನ್ಸ್ಟೆಡ್ ಆಫ್ ಟೇಕಿಂಗ್ ಅಮೌಂಟ್ ವಿತ್ ದೆಮ್ ದೇ ಕ್ಯಾನ್ ಹ್ಯಾವ್ ಅ ಟ್ರಾವೆಲರ್ಸ್ ಚೆಕ್. ಆ ಟ್ರಾವೆಲರ್ಸ್ ಚೆಕ್ನ ಆ ಯಾವ ಕಂಟ್ರಿಗೆ ಹೋಗ್ತಾರೆ ಆ ಕಂಟ್ರಿಗೆ ಹೋಗಿ ಅಲ್ಲಿ ಅಫಿಲಿಯೇಟೆಡ್ ಆಗಿರೋ ಬೇರೆ ಬ್ಯಾಂಕ್ಗೆ, ಅಲ್ಲಿ ಇರೋವಂಥ ಬ್ಯಾಂಕ್ಗೆ ಈ ಟ್ರಾವೆಲ್ಸ್ ಚೆಕ್ ಕೊಟ್ಟರೆ ಅವರು ಅಮೌಂಟ್ನ ಅಲ್ಲಿ ಕರೆನ್ಸಿನ ಕೊಡ್ತಾರೆ. ಆ್ಯಂಡ್ ದೆನ್ ಸರ್ಕ್ಯುಲರ್ ನೋಟ್ಸ್, ದಿಸ್ ಆರ್ ಆಲ್ ದ ಗ್ರಾಂಟಿಂಗ್ ಇಶ್ಯೂಯನ್ಸ್ ಟು ದ ಕಸ್ಟಮರ್. ನೆಕ್ಸ್ಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಇನ್ಕ್ಲೂಡಿಂಗ್ ಫಾರಿನ್ ಬ್ಯಾಂಕ್ ನೋಟ್ಸ್. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್, ಯಾವುದೇ ಒಂದು ಕಂಟ್ರಿದು ಫಾರಿನ್ ಎಕ್ಸ್ಚೇಂಜ್ ಬೈ ಆ್ಯಂಡ್ ಸೇಲ್ ಮಾಡೋದು. ದೆನ್ ಅಕ್ವೈರಿಂಗ್, ಹೋಲ್ಡಿಂಗ್, ಇಶ್ಯೂಯಿಂಗ್ ಆನ್ ಕಮಿಷನ್, underwriting and dealing in stocks, funds, shares, debentures, bond, obligations, securities, investments of all kinds. ಅಕ್ವೈರ್ ಮಾಡೋದು, ಹೋಲ್ಡ್ ಮಾಡೋದು, ಇಶ್ಯೂ ಮಾಡೋದು, ಕಮಿಷನ್ ಬೇಸಿಸ್ ಮೇಲೆ ಯಾವುದ್ಯಾವುದು ಈ ಸ್ಟಾಕ್ಸ್ ಇರ್ಬೋದು, ಫಂಡ್ಸ್ ಇರ್ಬೋದು, ಶೇರ್ಸ್ ಇರ್ಬೋದು, ಡಿಬೆಂಚರ್ಸ್, ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ನ ಮಾಡೋಂತಹ ಕೆಲಸಗಳಿರ್ಬೋದು. The purchasing and selling of bonds, scripts, other form of security on behalf of customers and others, and the negotiation of loans and advances. On behalf of customers, they can do all these things. Next one is
receiving all kinds of bonds, scrips or valuables on deposits or for safe custody or otherwise. ಸೇಫ್ ಕಸ್ಟಡಿಗೋಸ್ಕರ ಈ ಬಾಂಡ್ಸ್ಗಳನ್ನ ಸ್ಕ್ರಿಪ್ಸ್ಗಳನ್ನ ಬೇರೆ ಯಾವುದೇ ಒಂದು ಡೆಪಾಸಿಟ್ಸ್ನ ಇಟ್ಕೊಳ್ಳುತ್ತೆ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್. ನೆಕ್ಸ್ಟ್ ದ ಪ್ರಾವಿಷನ್ ಆಫ್ ಸೇಫ್ ಡೆಪಾಸಿಟ್ ವಾಲ್ಸ್. ಸೇಫ್ ಡೆಪಾಸಿಟ್ ವಾಲ್ಸ್ನ ಕೊಡೋವಂಥದ್ದು, ದಟ್ ಈಸ್ ಲಾಕರ್ ಫೆಸಿಲಿಟಿ. ಆ್ಯಂಡ್ ನೆಕ್ಸ್ಟ್ 9th ಒನ್ ಇಸ್ ದ ಕಲೆಕ್ಟಿಂಗ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಕಲೆಕ್ಟ್ ಮಾಡೋದು, ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು ಮನಿ ಅಥವಾ ಸೆಕ್ಯೂರಿಟೀಸ್ನ. 10th ಒನ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಏಜೆಂಟ್ ಫಾರ್ ಗೌರ್ಮೆಂಟ್ ಆರ್ ಲೋಕಲ್ ಅಥಾರಿಟಿ. ಗೌರ್ಮೆಂಟ್ ಅಥವಾ ಲೋಕಲ್ ಅಥಾರಿಟಿ ಯಾವುದೇ ಯಾವುದು ಕಾರ್ಪೊರೇಷನ್ ಇರ್ಬೋದು ಅಥವಾ ಬ್ಯಾಂಗ್ಳೂರು ಅಂದರೆ ಯಾವುದಾದ್ರು ಅಥಾರಿಟಿ, BDA ಇರ್ಬೋದು ಅಥವಾ BBMP ಇರ್ಬೋದು ಅಲ್ವಾ, ಆ ಥರ ಒಂದು ಲೋಕಲ್ ಅಥಾರಿಟಿ ಯಾವುದಿದೆ, ಕಾರ್ಪೊರೇಷನ್ಗಳಿರ್ಬೋದು, ದಿಸ್ ಆರ್ ದ ಲೋಕಲ್ ಅಥಾರಿಟಿ. ಆ ಲೋಕಲ್ ಅಥಾರಿಟಿಗೆ ಏಜೆಂಟಾಗಿ ವರ್ಕ್ ಮಾಡುತ್ತೆ, ಕಲೆಕ್ಟಿಂಗ್ ದ ಮನಿ, ಗಿವಿಂಗ್ ದ ಮನಿ. ಒಂದು ಅಥಾರಿಟೀಸ್ ಅಥವಾ ಗೌರ್ಮೆಂಟ್ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡಿರುತ್ತೆ, ಅಲ್ಲಿ ಯಾರಿಗೆ ದುಡ್ಡು ಕೊಡಬೇಕು, ಇಸ್ಕೋಬೇಕು ಅದನ್ನೆಲ್ಲ ಆ ಬ್ಯಾಂಕಿಂದ ಮಾಡುತ್ತೆ. ನೆಕ್ಸ್ಟ್ 11th ಒನ್ ಈಸ್ ಕ್ಯಾರಿಂಗ್ ಆನ್ ಆ್ಯಂಡ್ ಟ್ರಾನ್ಸಾಕ್ಟಿಂಗ್ ಎವ್ರಿ ಕೈಂಡ್ ಆಫ್ ಗ್ಯಾರಂಟಿ ಆ್ಯಂಡ್ ಐಡೆಂಟಿಫೈಯಿಂಗ್ ಬಿಸ್ನೆಸ್. ಗ್ಯಾರಂಟಿ ಕೊಡೋದು, ಬಿಸ್ನೆಸ್ನ ಐಡೆಂಟಿಫೈ ಮಾಡೋದು ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್, ಇಟ್ ವಿಲ್ ಬಿ ಡನ್. ಕಸ್ಟಮರ್ಸ್ಗೆ ಗ್ಯಾರಂಟಿನೂ ಕೊಡುತ್ತೆ ಬ್ಯಾಂಕು. ಇನ್ ಕೇಸ್ ದ ಕಸ್ಟಮರ್ಸ್ ಆರ್ ವೆರಿ ಗುಡ್, ಅವ್ರು ತುಂಬ ವರ್ಷದಿಂದ ಟ್ರಾನ್ಸಾಕ್ಟ್ ಮಾಡ್ತಾ ಇದ್ದಾರೆ, ದೇ ವಾಂಟ್ ಟು ಓಪನ್ ಅ ಬಿಸ್ನೆಸ್ ಆ್ಯಂಡ್ ದೇ ವಾಂಟ್ ಟು ಓಪನ್ ಟೇಕ್ ಅಪ್ ಬಿಗ್ ಲೋನ್ ವಿಚ್ ಈ ಬ್ಯಾಂಕ್ ಕೊಡೋಕ್ಕಾಗಲ್ಲ, ಬೇರೆ ಬ್ಯಾಂಕ್ ಅಪ್ರೋಚ್ ಮಾಡ್ತಾರೆ ಅಥವಾ ಡೆವಲಪ್ಮೆಂಟ್ ಬ್ಯಾಂಕ್ ಅಪ್ರೋಚ್ ಮಾಡ್ತಾರೆ. ಆ ಅಪ್ರೋಚ್ ಮಾಡಿದಾಗ ಈ ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡುತ್ತೆ, ದೇ ಕ್ಯಾನ್ ಆ್ಯಕ್ಟ್ ಆ್ಯಸ್ ಅ ಗ್ಯಾರಂಟಿ ಟು ದ ಕಸ್ಟಮರ್ಸ್. ದೆನ್ ಅಂಡರ್ಟೇಕಿಂಗ್ ಆ್ಯಂಡ್ ಎಕ್ಸಿಕ್ಯೂಟಿಂಗ್ ಟ್ರಸ್ಟ್. ಟ್ರಸ್ಟನ್ನ ಕ್ರಿಯೇಟ್ ಮಾಡೋದು, ಅದೆಲ್ಲ ಆ್ಯಕ್ಟಿವಿಟೀಸ್ ನೋಡ್ಕೊಳ್ಳೋದು ಬ್ಯಾಂಕ್ ಮಾಡಬಹುದು. ನೆಕ್ಸ್ಟ್ ಒನ್ ಕಾಂಟ್ರಾಕ್ಟಿಂಗ್ ಫಾರ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಲೋನ್ಸ್ ಆ್ಯಂಡ್ ನೆಗೋಷಿಯೇಟಿಂಗ್ ಆ್ಯಂಡ್ ಇಶ್ಯೂಯಿಂಗ್ ದ ಸೇಮ್. ಪಬ್ಲಿಕ್ ಮತ್ತು ಪ್ರೈವೇಟ್ ಲೋನ್ನ ಕೊಡೋದು, ನೆಗೋಷಿಯೇಟ್ ಮಾಡೋದು, ಇಶ್ಯೂ ಮಾಡೋದು ಎಲ್ಲ ಮಾಡುತ್ತೆ. ಅಕ್ವೈರಿಂಗ್, ಅಂಡರ್ಟೇಕಿಂಗ್ the whole or any part of the business of any company or person when such business is of a nature enumerated or described as banking. ಯಾವುದೇ ಒಂದು ಬ್ಯಾಂಕಿಂಗ್ ಅಂತ ಒಂದು ಬ್ಯಾಂಕಿಂಗ್ ಬಿಸ್ನೆಸ್ನ ಇದು ಅಕ್ವೈರ್ ಮಾಡುತ್ತೆ, ಅಂಡರ್ಟೇಕ್ ಮಾಡುತ್ತೆ, ಅಂಡರ್ ರೈಟ್ ಮಾಡುತ್ತೆ. ಯಾವುದೇ ಒಂದು ಪಾರ್ಟ್ ಅಥವಾ ಹೋಲ್. ಇವಾಗ ನಾವು ಎಷ್ಟೊಂದು ಬ್ಯಾಂಕಿಂಗ್ನ ಮರ್ಜ್ ಆಗಿದ್ದು ನೋಡಿದ್ವಿ, ಅಕ್ವೈರ್ ಮಾಡಿದ್ದು ನೋಡಿದ್ವಿ. ಸೊ ಒಂದು ಬ್ಯಾಂಕಿಂಗ್ ಕಂಪನಿನ ಇನ್ನೊಂದು ಬ್ಯಾಂಕು ಅಕ್ವೈರ್ ಮಾಡೋದು, even that is also done with the banks. So n number of activities will be done by the banking. These are the functions which acts. ಎಲ್ಲನೂ ಮಾಡುತ್ತೆ ಅಂತಲ್ಲ, ಯಾವ್ದಾದ್ರು 3-4 ಬೇಸಿಕ್ಕಾಗಿ ಇಟ್ಕೊಂಡು ಮಿಕ್ಕಿದ್ದು ಮಧ್ಯೆ ಮಧ್ಯೆ ಟೈಮ್ ಹೆಂಗೆ ಪರ್ಮಿಟ್ ಆಗುತ್ತೆ ಹಾಗೆ ಮಾಡ್ತಾ ಇರೋದು.